ಇದು ಎಂಪ್ಲಾಯೀಸ್ ಮಕ್ಕಳು ಆಗ CBSE ಸ್ಕೂಲಿಗೆ ಬರ್ತಾ ಇದ್ರಂತೆ, ಅವರಿಗೆ ಕಟ್ಸಿದಂತಹ ಸ್ಕೂಲ್ ಅಂತೆ ಇದು. ನೋಡಿ ಯಾವ ರೀತಿ ಸವಲತ್ತುಗಳನ್ನ ಅವಾಗ್ಲೇ ಅವ್ರು ಕೊಟ್ಟಿದ್ರು 20 ವರ್ಷದಿಂದ. ಯಾಕಂದ್ರೆ ಅಷ್ಟು ಲಾಭ ಈ ಜಾಗದಿಂದ ಸಿಗ್ತಾ ಇತ್ತು, ಆದ್ರೆ ಅದು ಪರಿಸರಕ್ಕೆ ಹಾನಿಯಾಗಿತ್ತು. ಪರಿಸರ ಉಳಿಯುವಂತಹ ಯಾವುದೇ ರೀತಿಯ ಸೂಚನೆ ಇರಲಿಲ್ಲ. ಆಕ್ಚುಲಿ ಬೋರ್ಡ್ ಇದೆ ಆದ್ರೆ ಕಾಣಲ್ಲ, ಅದು ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ. ಕೀ ಹಾಕಿದ್ದಾರೆ, ಲಾಕ್ ಮಾಡಿಬಿಟ್ಟಿದ್ದಾರೆ, ಎಲ್ಲವನ್ನು ಲಾಕ್ ಮಾಡಿದ್ದಾರೆ. ಇಲ್ಲಿ ಕಾಣುತ್ತಾ? ಪ್ರೈಮರಿ ವಿಂಗ್ ಅಷ್ಟೇ. ಪ್ರೈಮರಿ ವಿಂಗ್ ನೋಡೋಣ ಏನ್ ಕಾಣುತ್ತೆ, ಎಲ್ಲಿ ಕಾಣುತ್ತೆ. ಓಕೆ ಪ್ರೈಮರಿ ವಿಂಗ್ ಅಷ್ಟೇ. ನೋಡಿ ಗೋಸ್ಟ್ ಎಲ್ಲ ಬರುತ್ತೆ. ಬರ್ಲಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅಲ್ವಾ. ನೋಡಿ ಇದೊಂದು ಸ್ಕೂಲ್ ಆಯ್ತಾ ಇಲ್ಲಿ. ಓಕೆ, ಆದ್ರೂ ಪ್ರಮೋದ್ ಈ ಪ್ರಾಪರ್ಟಿನ ಚೆನ್ನಾಗಿ ಯೂಸ್ ಮಾಡ್ಬೋದಲ್ಲ ಗೌರ್ಮೆಂಟು. ಚೆನ್ನಾಗಾಗುತ್ತಲ್ವಾ? ಎಷ್ಟು ಚೆನ್ನಾಗಿದೆ. ಇದು ಆಗಿನ ಸ್ಕೂಲ್ CBSE. ಇದು ಕುದುರೆಮುಖದ ಒಂದು ಹಳ್ಳಿ. ಕುದುರೆಮುಖ ಟೌನ್ ಇದು. ಈಗ ಕುದುರೆಮುಖ ಒಂದು ಕುಗ್ರಾಮ ಅಷ್ಟೇ. ಕರೆಕ್ಟ್, ಅವ ಹೇಳಿದ್ದು ಕರೆಕ್ಟ್. ಅವ್ರಿಗೆ ಏನು ಬೇಡ, ಮೂಲಭೂತ ಸೌಕರ್ಯ ವ್ಯವಸ್ಥೆ ಇರುವಂತ ಜಾಗಕ್ಕೆ ಅವ್ರಿಗೆ ಸ್ಥಳಾಂತರ ಮಾಡಿ ಇಲ್ಲೊಂದು ಸರ್ಕಲ್ ಮಾಡಿ ನೆಹರು ಅವರ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಆಗಿನ ಪ್ರಧಾನಮಂತ್ರಿ. ವೈಲ್ಡ್ ಫಾರೆಸ್ಟ್ ಇದು. ಈ ಹಳ್ಳಿಗೆ ಬರ್ಬೇಕಂದ್ರೆ ಪರ್ಮಿಷನ್ ತಗೊಂಡೇ ಬರ್ಬೇಕು ನಾವು. ಅದಕ್ಕೆ ಈ ಹಳ್ಳಿನ ನಾನು ಕೂಡ ಆಯ್ಕೆ ಮಾಡ್ಕೊಂಡೆ. ಸ್ವಲ್ಪ ವಿಶೇಷವಾಗಿದೆ. ನಿಜ ಹೇಳ್ಬೇಕಂದ್ರೆ ಚಿಕ್ಕಮಗಳೂರನ್ನ ನಾನು ಇನ್ನೂ ನೋಡ್ಬೇಕು. ಮುಂದೆ ಬರೋ ದಿನಗಳಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ತಗೊಂಡ್ ಬರ್ತೀನಿ ನಿಮ್ಮ ಮುಂದೆ. ಸದ್ಯಕ್ಕೆ 100 ಹಳ್ಳಿಗಳನ್ನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವ್ ಹೇಳಿ ಯಾವ್ದಾದ್ರು ವಿಚಿತ್ರ ವಿಶೇಷ ಹಳ್ಳಿ ಇದೆಯಾ ಅಂತ, ಅಲ್ಲಿ ಕೂಡ ನಾನು ಬರ್ತೀನಿ. ನೋಡಿ ಒಂದು ಬಸ್ ಬಂತು ಅಲ್ಲ, ಇಲ್ಲಿಗೆ ಲಾಸ್ಟ್ ಸ್ಟಾಪ್ ಇದು. ಇದು ಲಾಸ್ಟ್ ಬಸ್, ಲಾಸ್ಟ್ ಸ್ಟಾಪ್. DC ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಬಸ್ ಬಿಟ್ಟು ಆ ಬಸ್ಸಲ್ಲಿ ಬರೀ 5 ಜನ ಇದ್ರು. ಬರ್ಲೇಬೇಕು ಆ ಬಸ್ ಇಲ್ಲಿ. ಇದೆ ಲಾಸ್ಟ್ ಸ್ಟಾಪ್. ಕೆಲಸದಿಂದ ಬಿಟ್ರೆ ಹೌದು, ಒಂದು 17 ಕಿಲೋಮೀಟರ್ ಇದೆ ಲಾಸ್ಟ್. ಹೌದು. ಈಗ ಸದ್ಯಕ್ಕೆ ನಮ್ಮ ಪಯಣ ಡ್ಯಾಮ್ ಕಡೆಗೆ. ಬಿಡ್ತಾರ ಎಲ್ಲ ಗೊತ್ತಿಲ್ಲ. ಹೌದು, ಹಿಂದೆ ನಕ್ಸಲ್ ಝೋನ್ ಅಂತ ಇತ್ತಿತ್ತು. ನಕ್ಸಲ್ ಝೋನ್ ಆಗಿತ್ತು. ಈಗಲೂ ನಕ್ಸಲ್ ಝೋನೆ, ಅಂದ್ರೆ ಹಿಂದೆ ಭಾರಿ ಇತ್ತು. ಮೈಟ್ ಬಿ ಈಗಲೂ ಇರ್ಬೋದೇನೋ ಗೊತ್ತಿಲ್ಲ. ಹೇಳು, ಮೈಟ್ ಬಿ ಈಗಲೂ ಇರ್ಬೋದೇನೋ ಗೊತ್ತಿಲ್ಲ. ಮೇ ಬಿ ಅವ್ರು ಏನ್ ಗೊತ್ತಾ, ನಾವ್ ಯಾರು ತಪ್ಪು ಯಾರು ಸರಿ ಅಂತ ಹೇಳಕ್ಕೆ ನಾವು ಅರ್ಹರಲ್ಲ. ಹೌದು. ಆಂಟಿ, ಇದು ಡ್ಯಾಮ್ದು ಇದು ಎಂಟ್ರಿ ಇದೆ ಅಲ್ಲ, ಹೋಗ್ಬೋದಾ ಈ ದಾರಿಯಲ್ಲಿ? ಇದು ಡ್ಯಾಮ್ ಗೇಟಿಗೆ ಎಂಟ್ರಿ, ಆದ್ರೆ ಕೊಡಲ್ಲ. ಡ್ಯಾಮ್ ನೋಡಕ್ಕೆ ಬಿಡಲ್ಲ. ಎಂಟ್ರಿ ಇಲ್ಲ. ಆಯ್ತು ಬಿಡಿ ಸರ್, ಪರವಾಗಿಲ್ಲ. ವಿಶೇಷ ಏನಂದ್ರೆ ಈ ಡ್ಯಾಮು ತುಂಗಾ ಮತ್ತು ಭದ್ರಾ ನದಿ ಉಗಮ ಸ್ಥಾನ. ಓಕೆನಾ? ಗಂಗಾಮೂಲ ಅಂತ ಹೇಳಿ ಒಂದು ಜಾಗ ಇದೆ. ಸೊ ಅಲ್ಲಿ ನಾವು SK ಬಾರ್ಡರ್ ತನಕ ಹೋಗ್ಬೇಕಾಗುತ್ತೆ. ಸೊ ನಾವೀಗ ಅಲ್ಲಿ ತನಕ ಹೋಗ್ತಾ ಇಲ್ಲ, ಯಾಕೆಂದ್ರೆ ಅಲ್ಲಿ ಕಡೆ ಏನಂದ್ರೆ ಅಲ್ಲಿಂದ ಎಕ್ಸಿಟ್ ಆಗ್ಬೇಕು ಶೃಂಗೇರಿಗೆ. ಶೃಂಗೇರಿಯಿಂದ ಎಕ್ಸಿಟ್ ಆಗ್ಬೇಕು. ತುಂಬಾ ಲಾಂಗ್ ಆಗುತ್ತೆ ನಮಗೆ. ಹಾಗಾಗಿ ನಾವು ಬಂದ ದಾರಿಗೆ ವಾಪಸ್ ಹೋಗ್ತೀವಿ.